ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರೇ, ಮತ್ತೊಮ್ಮೆ ನಮ್ಮ ಚಾನೆಲ್ ತ್ರಿಷ್ಕಾ ರಾಜ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ತುಂಬಾ ದಿವಸದ ನಂತರ ನಾನು ಪುನಃ ಬ್ಲಾಗಿಂಗ್ ಮಾಡ್ತಾ ಇದ್ದೇನೆ. ಇವತ್ತು ಊರಿಂದ ಒಬ್ರು ಸ್ಪೆಷಲ್ ಆದ ಒಬ್ರು ವ್ಯಕ್ತಿ ಬರ್ತಾ ಇದ್ದಾರೆ. ಅವರಿಗೋಸ್ಕರ ಅವರನ್ನ ನಾವು ಪಿಕ್ ಮಾಡ್ಲಿಕ್ಕೆ ಇವಾಗ ನಾವು ಏರ್ಪೋರ್ಟ್ಗೆ ಹೊರಟಿದ್ದೇವೆ. ನಮ್ ಕೇಕಿದು ಡ್ರಾಮಾ ಶುರು ಆಯ್ತು, ಯಾಕಂದ್ರೆ ಅವಳ ಡ್ಯಾಡ ಅವಳನ್ನ ಬಿಟ್ಟು ಅಂಗಡಿಗೆ ಹೋದ್ರು. ಅದಕ್ಕೋಸ್ಕರ ಅವ್ರ ಜೊತೆ ಉಂಟಲ್ಲ, ಇವತ್ತು ಬರುವ ಗೆಸ್ಟ್ ಜೊತೆ ನಾನು ತುಂಬಾನೇ ಉಂಟಲ್ಲ ಊರಿಂದ ಸಾಮಾನುಗಳನ್ನು ತರಲಿಕ್ಕೆ ಹೇಳಿದ್ದೇನೆ. ನೋಡುವ, ಈ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ ಏನೆಲ್ಲ ಅವರು ತಂದಿದ್ದಾರೆ ಅಂತ. ಹಾಗಾದ್ರೆ ಬನ್ನಿ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡುವ. ಹಾಯ್ ಕಿಕಿ, ಹಾಯ್ ಮಾಮಾ, ಹಾಯ್ ಎವ್ರಿವನ್, ಬನ್ನಿ. ನಮಸ್ತೆ ಮಕ್ಕಳೇ, ನಮಸ್ಕಾರ ನಮಸ್ಕಾರ. ಫ್ಲೈಟ್ ಲ್ಯಾಂಡ್ ಆಗಿದೆ. ಲ್ಯಾಂಡ್ ಆಗಿ ಇವಾಗ 10 ಮಿನಿಟ್ಸ್ ಆಯಿತು. ಇವಾಗ ನಾವು ಜಸ್ಟ್ ರೀಚ್ ಆದದ್ದು ನಾವು ಏರ್ಪೋರ್ಟ್ಗೆ. ಕೇಕಿ ಹಾಯ್, ಏರ್ಪೋರ್ಟ್ ಬರ್ತೀನಿ ಬಾಬಾ, ಏರ್ಪೋರ್ಟಿಗೆ. ಹಾಯ್ ಕಿಕ್ಕಿ. ಹಾಯ್ ಮಾಮಾ. Kiki patirle. Boleh boleh. Ane, boy para enchandu. Kiki hello boleh encholar kele. Encholar kele. Hug kole hug. Kiki hug kole hug. Hug for pod. ವೆಲ್ಕಮ್ ಟು ಭಾರತ್. ನೋಡಿ, ನಮ್ಗೆ ಊರಿಂದ ಒಬ್ರು ಹೊಸ ಜನ ಬಂದಿದ್ದಾರೆ. ಗೀಕಿಗೋಸ್ಕರ ಹೊಸ ಜನ. ಅದೇ ಹಾಯ್ ಬಲೆ. ಹೌ ಆರ್ ಯು ಕಿಲ್ ಓಕ ನೇಜ ಪತ್ತಲೆ. ಪತ್ತಲೆ ಹಾಯ್. ಮಮ್ಮನ ಅದು ಸಾರಿ ಅಂಚತ್ತು ಬಾಬು, ಕೀಕಿ ಮಮ್ಮನೆ ಅತ್ತೆ ಏನ ಕೀಕಿ ಮಮ್ಮನ ಕಾರು ಉಂಟು. ನಿಮಗೆ ಹೇಳಿದ್ದೆಲ್ಲ ಊರಿಂದ ಏನೆಲ್ಲ ತಂದಿದ್ದೇನೆ ಅಂತ ತೋರಿಸ್ತೇನೆ ಅಂತ. ಫಸ್ಟ್ ಐಟಮ್ ನಾವು ಬಾಕ್ಸಿಂದ ತೆಗೆದಿದ್ದೆ ಈ ಬೋನ್ ಫಿಶ್ ಫ್ರೈ ಮಸಾಲ. ಆಮೇಲೆ ಇದು ಬಫತ್ ಪೌಡರ್, ಸವಿತಾ ಬ್ರ್ಯಾಂಡ್, ಇದು ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಮಂಕಿ ಎಲ್ಲ ಹಾಕಲಿಕ್ಕೆ. ಅದರ ಜೊತೆಗೆ ನಾವು ತೇಜು ಚಿಕನ್ ಕಬಾಬ್ ಮಸಾಲ, ಅದರ ಜೊತೆಗೆ ಮನೆಯಿಂದ ಮಾಡಿದ ಊರಿನ ನಾಟಿ ಕೋಳಿಯ ಸುಕ್ಕ, ಹಾಗೇನೆ ಫಿಶ್ ಪುಳಿ ಮುಂಚಿ ತಂದಿದ್ದೇವೆ. ಇದು ಅಂಗಡಿಯಿಂದ ನಾವು ಇಡ್ಲಿ ತರಿಸಿದ್ದು. ಅಲ್ಲಿಯ ಇಡ್ಲಿ ಉಂಟಲ್ಲ ತುಂಬಾ ಟೇಸ್ಟಿ ಆಗಿರುತ್ತೆ. ಇಡ್ಲಿ ಈ ಕೋಳಿ ಸುಕ್ಕ ಜೊತೆ ಉಂಟಲ್ಲ ಇಡ್ಲಿ ತಿನ್ನೋದಂದರೆ ಅದರ ಮಜಾನೇ ಬೇರೆ. ಅದಕ್ಕೋಸ್ಕರ ನಾವು ತರಿಸಿದ್ದು. 1.5 kg ಉಂಟಲ್ಲ ನಾವು ಚಿಕನ್ ಸುಕ್ಕ ತರಿಸಿದ್ವಿ. ಹಾಗೆಯೇ ಅದರ ಜೊತೆಗೆ ಚಿಕ್ಕ ಬೂತಾಯಿ ಉಂಟಲ್ಲ, ಬೂತಾಯಿ ಫಿಶ್ ಅಂತ ಹೇಳ್ತೇವೆ, ಅದರದ್ದು ಪುಳಿ ಮುಂಚಿ ಗಸಿ. ಊರಿಂದ ಬರುವಾಗ ನಾವು ಅಂದ್ಕೊಂಡ್ವಿ ಸ್ವಲ್ಪ ಟೇಸ್ಟ್ ಏನಾದರೂ ಚೇಂಜ್ ಆಗುತ್ತೆ ಅಂತ, ಬಟ್ ಥ್ಯಾಂಕ್ಫುಲಿ ಆಗಲಿಲ್ಲ, ತುಂಬಾ ಟೇಸ್ಟಿ ಆಗಿತ್ತು. ಆಮೇಲೆ ಏನೆಲ್ಲ ತರಿಸಿದ್ದೇನೆ ಅಂತ ತೋರಿಸ್ತೇನೆ. ಊರಿಂದ ನಾನು ಸಾಲ್ಟ್ ಗುಡ್ನೆಸ್ ಅಂತ ಒಂದು ಬ್ರ್ಯಾಂಡ್ ಉಂಟು, ಅಲ್ಲಿಂದ ನಾನು ಆಮ್ಲ ರೀಟ ಶಿಕಾಕಾಯಿ ಪೌಡರ್, ಹಾಗೇನೆ ಬ್ರಿಂಗ್ರಾಜ್ ಪೌಡರ್, ಇದೆಲ್ಲ ನನ್ನ ಹೇರ್ ಕೇರ್ಗೆ ನಾನು ತರಿಸಿದ್ದು. ಇಲ್ಲಿ ಈ ಪೌಡರ್ಸ್ ಎಲ್ಲ ಸಿಗೋದಿಲ್ಲಲ್ಲ, ಹಾಗೆಯೇ ಹೆನ್ನ ತರಿಸಿದ್ದೇನೆ. ಇದು 100% ಒರಿಜಿನಲ್ ಅಂತ ಹೇಳಿದ್ದಾರೆ, ನ್ಯಾಚುರಲ್ ಹೆನ್ನ ಅಂತ. ಗೊತ್ತಿಲ್ಲ, ಟ್ರೈ ಮಾಡುವ. ನನಗೆ ಈ ಬ್ರ್ಯಾಂಡಿದು ಪ್ರಾಡಕ್ಟ್ಸ್ ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನಾನು ತರಿಸಿದ್ದು. ಹಾಗೆ ಅದರ ಜೊತೆಗೆ ನಾನು ರೋಸ್ಮೆರಿ ಮತ್ತು ಕರಿ ಲೀವ್ಸ್ ಪೌಡರ್ ಕೂಡ ತರಿಸಿದ್ದೆ. ಅದರದ್ದು ಆಯಿಲ್ ಮಾಡಿ ಹಚ್ಚಿದ್ರು ಅಂತಲ್ಲ ತುಂಬಾ ಒಳ್ಳೆ ಹೇರ್ ಗ್ರೋತ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಹೆನ್ನ ಬೇಸ್ಡ್ ಬ್ಲ್ಯಾಕ್ ಹೇರ್ ಕಲರ್, ಇದು ನ್ಯಾಚುರಲ್, ಅದಕ್ಕೋಸ್ಕರ ನಾನು ತರಿಸಿದ್ದು.
ಆಮೇಲೆ ಸ್ಯಾಂಡಲ್ವುಡ್ ಪೌಡರ್, ಇದರ ಜೊತೆಗೆ ನಾನು ಮುಲ್ತಾನಿ ಬೆಟ್ಟಿ ಲಾಸ್ಟ್ ಟೈಮ್ ನಾನು ಬರುವಾಗ ತರಿಸಿದ್ದೆ. ಇದು ಫೇಸ್ ಪ್ಯಾಕ್ ಎಲ್ಲ ಮಾಡಲಿಕ್ಕೆ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ನಾನು ಈ ಕೇಶ್ ಕಿಂಗ್ ಆರ್ಗ್ಯಾನಿಕ್ ಆನಿಯನ್ ಹೇರ್ ಆಯಿಲ್ ಕೂಡ ನಾನು ತರಿಸಿದ್ದು. ಬಟ್ ನಾನು ಇದನ್ನು ಅಪ್ಲೈ ಮಾಡಿದ್ದೆ, ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ. ನನ್ನ ಹೇರ್ ಫಾಲ್ ಉಂಟಲ್ಲಿ ಜಾಸ್ತಿ ಆಯಿತು ಹೊರತು ನನ್ನ ಹೇರ್ ರೀಗ್ರೋತ್ ಅಂತೂ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದೆ. ಇದು NY ಬೇ ಅವರಿಂದ ಕನ್ಸೀಲರ್ ತರಿಸಿದ್ದು, ಅದು ಒಳ್ಳೆಯದುಂಟು. ಹಾಗೆಯೇ ಇದು ಸ್ವಾಡಲ್ ಕ್ಲೋತ್ಸ್, ಇದನ್ನು ಇವಾಗ ಉಂಟಲ್ಲ ಜಸ್ಟ್ ಬಾತ್ ಟವಲ್ ಆಗಿ ನಾನು ಯೂಸ್ ಮಾಡೋದು. ಅದ್ರದ್ದು ಪ್ಯಾಕ್ ಆಫ್ 3 ಬರುತ್ತೆ. ಹಾಗೆಯೇ ವಿಶ್ ಕೇರ್ ಹೇರ್ ಗ್ರೋತ್ ಸಿರಮ್ ಉಂಟು, ಅದನ್ನು ನಾನು ತರಿಸಿದ್ದು. ಅದರ ಜೊತೆಗೆ ವಿಶ್ ಕೇರ್ ಆ್ಯಂಟಿ ಹೇರ್ ಫಾಲ್ ಶ್ಯಾಂಪು ಕೂಡ ತರಿಸಿದೆ. ಇದರ ಬಗ್ಗೆ, ಈ ಬ್ರ್ಯಾಂಡ್ ಬಗ್ಗೆ ಉಂಟು ನಾನು ತುಂಬಾ ಕೇಳಿದ್ದೆ, ಅದಕ್ಕೋಸ್ಕರ. ಹಾಗೆಯೇ ರೋಸ್ ವಾಟರ್, ಮತ್ತು ಇದು ಇನ್ಸೈಟ್ ಅವರದ್ದು ಪ್ರೈಮರ್, ಇದು ಕನ್ಸೀಲರ್ ಫೇಸಸ್ ಕ್ಯಾನಡಾ, ಹೌದು. ಈ ಬ್ರ್ಯಾಂಡನ್ನು ನಾನು ಯೂಸ್ ಮಾಡ್ತಾ ಇದ್ದೆ ಮುಂಚೆ, ನೋಡುವ ಟ್ರೈ ಮಾಡುವುದಾ. ಇದೊಂದು ಲಿಪ್ಸ್ಟಿಕ್ ಬ್ರೌನ್ ನೂಡ್ ಕಲರ್ ಶೇಡ್, ಬ್ರೌನ್ ಶೇಡ್. ಇದು ನಾನು ಅಪ್ಲೈ ಮಾಡಿದ್ದೆ, ಲಾಂಗ್ ಲಾಸ್ಟಿಂಗ್ ಏನಿಲ್ಲ ಈ ಲಿಪ್ಸ್ಟಿಕ್. ನನ್ನ ರಿವ್ಯೂ ನಿಮಗೆ ಗೊತ್ತಿಲ್ಲ, ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲೋ ಅಂತ. ಇದು ಫಾಕ್ಸ್ಟೈಲ್ ಅಂತ ನನ್ನ ಹೊಸ ಬ್ರ್ಯಾಂಡ್, ಇದು ಚೆನ್ನಾಗುಂಟು ಇದರದ್ದು ಪ್ರಾಡಕ್ಟ್ಸ್. ಅದ್ರ ಜೊತೆಗೆ ನಾನು ಫಾಕ್ಸ್ಟೈಲ್ ಇದೊಂದು ಪಿಂಕ್ ಕಲರ್ ಒಂದು ನಿಯಾಸಿನಮೈಡ್ ಸಿರಮ್ ತಗೊಂಡು ಬಂದಿದ್ದೇನೆ, ತುಂಬಾ ಒಳ್ಳೆಯದುಂಟು. ನಾನಿವಾಗ ಆಲ್ರೆಡಿ ನಾನು ಅಪ್ಲೈ ಮಾಡ್ತಾ ಇದ್ದೇನೆ, ನನಗೆ ವಿಸಿಬಲ್ ರಿಸಲ್ಟ್ಸ್ ಕೂಡ ಕಾಣ್ತಾ ಉಂಟು. ಮುಖದಲ್ಲಿರುವ ಡಾರ್ಕ್ ಸ್ಪಾಟ್ಸ್ ಉಂಟಲ್ಲ ತುಂಬಾ ಕಡಿಮೆ ಆಗಿದೆ. ನನಗಂತೂ ಈ ಪ್ರಾಡಕ್ಟ್ ಸಖತ್ ಇಷ್ಟ ಆಗಿದೆ. ಫಾಕ್ಸ್ಟೈಲ್ ಇದೆ, ಇದು ಫಸ್ಟ್ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದು, ನಿಯಾಸಿನಮೈಡ್ ಕ್ಲಾರಿಫೈಯಿಂಗ್ ಸಿರಮ್. ತುಂಬಾ ಚೆನ್ನಾಗುಂಟು. ನಿಮಗೆ ಕೂಡ ಇದ್ದರೆ ನೀವು ಟ್ರೈ ಮಾಡಿ. ಯಾರಿಗೂ ಗೊತ್ತು ಎಲ್ಲರ ಸ್ಕಿನ್ ಟೈಪ್ಗೆ ಸೇಮ್ ಆಗಿ ಎಫೆಕ್ಟ್ ಆಗುತ್ತಾ ಇಲ್ವಾ ಅಂತ. ಬಟ್ ನನಗಂತೂ ತುಂಬಾ ಯೂಸ್ ಆಗಿದೆ, ಸೊ ನಾನು ಹ್ಯಾಪಿಯಾಗಿದ್ದೇನೆ ಅದರ ರಿಸಲ್ಟಿಂದ. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಉಂಟಲ್ಲ NY ಬೇ, ಇದು ಆಲ್ ಡೇ ಕವರ್ ಸ್ಟಿಕ್. ಇದು ಕೂಡ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ನಾನು ಟ್ರೈ ಮಾಡಿದೆ. ಆಲ್ ಡೇ ಕವರ್ ಸ್ಟಿಕ್ ಅಂತ ಇದರಲ್ಲಿ ಹಾಕಿದ್ದಾರೆ, ಬಟ್ ಡೆಫಿನೆಟ್ಲಿ ಇದು ಆಲ್ ಡೇ ಕವರ್ ಸ್ಟಿಕ್ ಅಲ್ಲ, ಒಂದು 2 to 3 hours ಮಾತ್ರ ಇದೆ ಎಫೆಕ್ಟಿವ್. ಇಷ್ಟೆಲ್ಲ ಪ್ರಾಡಕ್ಟನ್ನು ನಾನು ಊರಿಂದ ತರಿಸಿದ್ದು. ಒಂದು ವೇಳೆ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ.